ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಕನಕಗಿರಿ ಪಟ್ಟಣದ ಗ್ರಾಮ ದೇವತೆಯಾದ ಶ್ರೀ ದುರ್ಗಮ್ಮ ಹಾಗೂ ದ್ಯಾಮವ್ವ ದೇವಿ ಜಾತ್ರಾ ಮಹೋತ್ಸವ ಜಾತಿ ಮತ ಭೇದವಿಲ್ಲದೆ ಎಲ್ಲ ಧರ್ಮದವರು ಸೇರಿ ವಿಜೃಂಭಣೆಯಿಂದ ಜಾತ್ರೆ ನಡೆಯಿತು. ನಂತರ ವಿಶೇಷವಾಗಿ ಜಾತ್ರೆಯ ಮುಂಚೆ ಮಳೆಯಾದ ಕಾರಣ ಸಹಸ್ರಾರು ಭಕ್ತರು ದೇವಿಗೆ ಉಡಿ ತುಂಬಿ ಕಾರ್ಯಕ್ರಮವನ್ನ ಮಾಡಿದರು. ನಂತರ ಬೆಳಗ್ಗೆ ಹೋಮ ಪಂಚಾಮೃತಾಭಿಷೇಕ ಗ್ರಾಮ ದೇವತೆಯಾದ ದುರ್ಗಮ್ಮ ಹಾಗೂ ದ್ಯಾಮಮ್ಮ ದೇವಿಗೆ ಜರುಗಿತು ಮತ್ತು ಬಂದ ಸಹಸ್ರಾರು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನ ದೇವಸ್ಥಾನದ ಕಮಿಟಿ ಕಡೆಯಿಂದ ಜರುಗಿತು. ನಂತರ ಸಂಧ್ಯಾ ಕಾಲದಲ್ಲಿ ರಥೋತ್ಸವವನ್ನು ಕನಕಗಿರಿ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಜನರು ಪಾಲ್ಗೊಂಡು ಡೋಳು ಕುಣಿತ, ಬಾಜಾ ಭಜಂತ್ರಿಗಳು, ಪುಷ್ಪವೃಷ್ಟಿ ಹಾಗೂ ಬಾಳೆಹಣ್ಣು ಉತ್ತತ್ತಿಗಳಿಂದ ದೇವಿಯ ರಥಕ್ಕೆ ಎಸೆಯುತ್ತಾ ಬಹು ಖುಷಿಯಿಂದ ರಥೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ರು. ವರದಿಗಾರ ಗೌತಮ್ ಯಾದವ್, ಕಿಷ್ಕಿಂಧ ಟಿವಿ, ಕನಕಗಿರಿ. ಜಾತ್ರಾ ಮಹೋತ್ಸವ ಇಂದು ಬೆಳಗಿನ ಜಾವ ಹೋಮ ಹವನಗಳು ಮತ್ತು ಕುಂಕುಮಾರ್ಚನೆ, ತದನಂತರ ಮತ್ತು ಅನ್ನ ಸಂದರ್ಭ ಕಾರ್ಯಕ್ರಮ ಅದ್ದೂರಿಯಿಂದ ನಡೆಯಿತು. ಹಾಗೆ ಊರಿನ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಊರಿನ ಹಿರಿಯರು ಮತ್ತು ಗುರುಗಳು ಎಲ್ಲರೂ ಸೇರಿ ಜಾತ್ರಾ ಮಹೋತ್ಸವವನ್ನು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡೋಣ. ಇದರಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದು ಮೊದಲೇ ದುರ್ಗಾ ಪರಮೇಶ್ವರಿ ಪೂಜಾರಪ್ಪನವರು ಒಂದು ಪೌರಾಣಿಕವಾಗಿ ಒಂದು ಹಿನ್ನೆಲೆಯಾಗಿ ಹೇಳಿಕೆ ದೇವ್ರದ್ದು ಒಂದು ಹೇಳಿಕೆ ಹೇಳ್ತಕ್ಕಂಥ ವಿಷಯದಲ್ಲಿ ಕರಿ ಕುದುರೆ ಮತ್ತು ಹಾಗೂ ಕೆಂಪು ಕುದುರೆ ಶವನಾಗೈತೆ ಅಂತಂದು ಹೇಳಿ ಕಾರಣಿಕವನ್ನು ನುಡಿದಿದ್ದಾರೆ ದೇವಸ್ಥಾನ ಪೂಜೆಯಲ್ಲಿ. ಈ ವರ್ಷ ಕೂಡ ದುರ್ಗಾದೇವಿಯವರು ಉಡಿ ತುಂಬುವ ಕಾರ್ಯಕ್ರಮ ಪ್ರಥಮದಾಗಿ ಮುಂಗಾರು ಮಳೆ ಆಗಿದ್ದರಿಂದ ಈ ವರ್ಷ ಎಲ್ಲರಿಗೂ ಅತ್ಯುತ್ತಮವಾದ ಮಳೆ ಆದ್ದರಿಂದ ರೈತರು ಬಿತ್ತನೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ದೇವಿ ಒಂದು ಉಡಿ ತುಂಬುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ.